ಚಪ್ಪಾಳೆಯೊಂದಿಗೆ ಎಲ್ಲರೂ ಕೂಡ ಈ ಒಂದು ಅಂಬುಗ ಕ್ಷಣವನ್ನ ಸಂಭ್ರಮಿಸಬೇಕಂತ ಹೇಳಿ ಕೇಳ್ತಾ ಇದ್ದಾರೆ. ಜ್ಯೋತಿಯನ್ನ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ರೀತಿಯಾಗಿ ಚಾಲನೆ ಕೊಟ್ಟಂತ ಎಲ್ಲ ಆತಿಥ್ಯ ಮಾನ್ಯರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಸರ್ವತೆಯ ಸಾಕಾರ ಮೂರ್ತಿ ಭರತನಾಡಿನ ಭಗೀರಥ ಅಭಿವೃದ್ಧಿಯ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳಾಗಲಿ ಅಥವಾ ಗ್ರಾಮ ಪಂಚಾಯತಿ ಕಟ್ಟಡ ನಿರ್ಮಾಣ ಏನು ಸಮರೋಪಾದಿಯಲ್ಲಿ ನಡೀತಾ ಇದೆ, ಇದಕ್ಕೆ ಎಲ್ಲರೂ ಅಧಿಕಾರಿಗಳನ್ನ ಅಭಿನಂದಿಸೋದು ಸರ್ವಸಾಮಾನ್ಯವಾಗಿ ಮಾಡ್ತಾ ಇರ್ತಾರೆ. ಬಟ್ ಒಂದು ಬಹುಮುಖ್ಯವಾದ ವಿಚಾರ ನಾವೆಲ್ಲರೂ ಗಮನಿಸಬೇಕಾದ್ದು, ನಾವು ಯಾವುದೇ ನಿರ್ಧಾರಗಳನ್ನ ಮಾಡುವಾಗ ಎರಡನೇ ಯೋಚನೆ ಇಲ್ಲದೆ, ಇಲ್ಲ ನಾವಿಂತ ನಿರ್ಧಾರ ಮಾಡಿದ್ರೆ ನಮ್ಮ ಮಾನ್ಯ ಶಾಸಕರು ನಮ್ಮ ಬೆಂಬಲಕ್ಕೆ ನಿಲ್ತಾರೆ ಅನ್ನೋ ಒಂದು ಧೈರ್ಯದ ಮೇಲೆ, ಆ ಒಂದು ಭರವಸೆ ಮೇಲೆ ನಾವು ಎಲ್ಲ ನಿರ್ಧಾರಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆ ನಾವು ಒಂದು ಸುಗಮವಾದ ಆಡಳಿತ ಕೊಡ್ಲಿಕ್ಕೆ ಆಗ್ತದೆ, ಯಾಕೆ ನಾವು ಆನ್ ದ ಸ್ಪಾಟ್ ಸೊಲ್ಯೂಷನ್ಸ್, ನಾವು ನಿಂತ ಕಡೆ ನಮ್ಮ ತೀರ್ಮಾನಗಳನ್ನ ಹೇಳಿ ನಾವು ಸಾರ್ವಜನಿಕರಿಗೆ ಸ್ಪಂದಿಸಕ್ಕಾಗುತ್ತೆ ಅಂತಂದ್ರೆ, ನಾವು ಯಾವುದೇ ನಿರ್ಧಾರ ಮಾಡಿದ್ರು ಕಾನೂನು ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗಂತ ಯಾವುದೇ ನಿರ್ಧಾರ ಮಾಡಿದ್ರು ಅದಕ್ಕೆ ಸರ್ವಸಮ್ಮತಿ ನಮ್ಮ ಶಾಸಕರಿಂದ ಇರುತ್ತೆ ಅನ್ನೋ ಒಂದು ಧೈರ್ಯ ಮತ್ತು ಭರವಸೆ. ಅದಕ್ಕೆ ನಾವು ನಮ್ಮ ಜಯಚಂದ್ರ ಸಾಹೇಬ್ರನ್ನಾಗ್ಲಿ ಹಾಗೂ ಈ ಭಾಗದಲ್ಲಿ ಬುಕ್ಕಾಪಟ್ಟ ಹೋಬಳಿ ಭಾಗದಲ್ಲಿ ನಮ್ಮ ಸುರೇಶ್ ಬಾಬು ಸಾಹೇಬ್ರನ್ನ ನಾನು ನಮ್ಮ ಎಲ್ಲ ಅಧಿಕಾರಿ ವರ್ಗದ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸಲಿಕ್ಕೆ ಬಯಸ್ತೇನೆ. ಈ ಭಾಗದಲ್ಲಿ ಇದು ಮೊದಲನೇ ಕಟ್ಟಡ ಉದ್ಘಾಟನೆ ನಾನು ಯುವಾಗಿ ಅಧಿಕಾರ ವಹಿಸುವ ನಂತರ, ಆದ್ರೆ ನಮ್ಮ ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ನಾವು 12 ಕಟ್ಟಡಗಳ ಉದ್ಘಾಟನೆಯ ಅಧ್ಯಕ್ಷರಾದಿಯಾಗಿ ಉಪಾಧ್ಯಕ್ಷರಾಗಿ ಎಲ್ಲ ಸರ್ವ ಸದಸ್ಯರ ಈ ಪ್ರಯತ್ನವನ್ನ ನನ್ನ ಇಲಾಖೆ ಪರವಾಗಿ, ತಾಲೂಕ್ ಪಂಚಾಯತ್ ಪರವಾಗಿ ಹಾಗೂ ನಮ್ಮ ಎಲ್ಲ ಪಿಡಿಒ ಹಾಗೂ ಎಲ್ಲ ಗ್ರಾಮ ಪಂಚಾಯತಿಗಳ ಸಿಬ್ಬಂದಿ ಮಿತ್ರರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸಲು ಬಯಸ್ತೇನೆ. ಏರಿಯಾ ವಿಸ್ತೀರ್ಣದ ಲೆಕ್ಕದಲ್ಲಿ ನಾವು ಇಲ್ಲಿವರೆಗೆ ಕಟ್ಟಿರೋದ್ರಲ್ಲಿ ಅತಿ ಹೆಚ್ಚು ವಿಸ್ತೀರ್ಣ ಇನ್ ಯಾರಿಗೂ ಆಗ್ತಾ ಇಲ್ಲ. ಅಷ್ಟು ಸಂತೋಷ ನನಗೆ ಆಗ್ತಾ ಇದೆ. ಕಾರಣ ಏನಂದ್ರೆ 2008ರಲ್ಲಿ ತಾಳಿ ಕಟ್ಟಿ ಆಚೆ ಕಳಿಸ್ಬಿಟ್ರಿ ಇರ್ತಕ್ಕಂಥ ಒಂದು ಊರಾಗಿತ್ತು. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿರೋದು ಇಲ್ಲಿ ಮರಳಿಗುಡ್ಡ ಬಹಳ ಅತ್ಯಂತ ಹತ್ತಿರವಾದ ನಮಗೆ. ಮತ್ತು ಅದೆಲ್ಲ ವಿಚಾರದಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಇಲ್ಲಿನ ಮುಖಂಡರುಗಳು, ನಾನು ಹೆಸರು ಹೇಳ್ತಾ ಹೋದ್ರೆ ಲೇಟ್ ಆಗುತ್ತೆ, ಕಿಲಾತಹಳ್ಳಿ ಸಂಡಿಂಗಪ್ಪ, ಪುಟ್ಟಯ್ಯ, ಹನುಮಂತರಾಯಿ, ಮಂಗಳಿ ರಂಗನಾಥ್ ಇಲ್ಲೇ ಇದ್ದಾನೆ, ಹೆಚ್ಚು ಕಡಿಮೆ ಬಹಳಷ್ಟು ಜನ ಇವತ್ತು ನನ್ನಿಂದ ದೂರ ಆಗಿದ್ದಾರೆ. ಅವರೆಲ್ಲ ಕಾಲಗರ್ಭದಲ್ಲಿ ಸೇರಿ ಹೋಗಿದ್ದಾರೆ. ಅವ್ರನ್ನ ನೆನಪು ನನಗೆ ಬರ್ತದೆ. ಅವ್ರು ಯಾವ ರೀತಿಯಾಗಿ ನನ್ನ ಜೊತೆಗಿದ್ರು ಅಂತ ಹೇಳಿದ್ರೆ, ನನಗೆ ರಾಜಕೀಯವಾಗಿ ಶಕ್ತಿಯನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದಂಥವ್ರು. ಅವ್ರಿಗೊತ್ತು ಇಲ್ಲ, ನಾನು ನಂದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಒಂದು ಬಹುಶಃ ಇವತ್ತು ಅವತ್ತು ನನ್ನ ಜೊತೆಗಿದ್ದರು ಅಂತ ಹೇಳಿದ್ರೆ ಬಸವಯ್ಯನವರು, ಅವರು ಚಿತ್ರರಂಗ ಕ್ಷೇತ್ರದ ಶಾಸಕರಾಗಿದ್ದರು. ಸುರೇಶ್ ಬಾಬು ಹಾಲು ಕುಡಿತಾ ಇದ್ದ, ಇಲ್ಲ ಹಾಲು ಕುಡಿತಾ ಇದ್ದ. ನಾನು MLA ಆಗಿ 48 ವರ್ಷ. ಸುರೇಶ್ ಬಾಬು ವಯಸ್ಸು ಎಷ್ಟು ಈಗ? 54. ಇನ್ನೂ ಹಾಲು ಕುಡಿತಿದ್ದಾರೆ. ನಮಗೂ ಅವ್ರಿಗೂ ಇರ್ತಕ್ಕಂಥ ಒಂದು ಅವಿನಾಭಾವ ಸಂಬಂಧ. ಬಹುಶಃ ಅದು ಏನೇ ಆಗಲಿ, ಒಂದು ಸಿರಾದಲ್ಲಿ ನಾನಿದ್ದೇನೆ, ಇಲ್ಲಿ ಸುರೇಶ್ ಬಾಬು ಇದ್ದಾರೆ. ನಾವಿಬ್ರು ಒಂದೇ ತಾಲೂಕಿನವರು. ಆ ರೀತಿಯಾಗಿ ಈ ಕ್ಷೇತ್ರವನ್ನ ನಾವು ಅದೇ ರೀತಿಯಾಗಿ
ಇದಕ್ಕೆ ನಾವು ಒಂದೇ ತಾಲೂಕರು ಅಂದ್ರೆ ಹೊಟ್ಟೆ ಉರಿ ಬರ್ತದೆ ಇವರಿಗೆ ಸರ್ಗೊಡಕ್ಕೆ. ಏನಪ್ಪ ಇವರು ಇದು ಅಂತ ಹೇಳಿ 17 ಗ್ರಾಮ ಪಂಚಾಯಿತಿಗಳು ಮುಗಿದಿದ್ದಾವೆ. ಇದಕ್ಕೆ ಭೂಮಿವಾಗಿರ್ತಕ್ಕಂಥ ಕಟ್ಟಡಗಳು ತಾವರೆಕೆರೆಯಲ್ಲಿ ಪ್ರಾರಂಭ ಆಗಿ ಈಗ ಇಲ್ಲಿ ಇವತ್ತು ಉಳಿದೊರೆ ಭವನ ಅತ್ಯಂತ ಸೊಗಸಾಗಿ ಕಟ್ಟಿರ್ತಕ್ಕಂಥ ಬೃಹತ್ತಾಗಿ ಕಟ್ಟಿರ್ತಕ್ಕಂಥ ಒಂದು ಭವನ ಅಂತ ಹೇಳಿದ್ರೆ ಇದಕ್ಕೆ ಎಷ್ಟು 80 ಲಕ್ಷ ಆಗಿದೆ. ಈ ಸಂದರ್ಭದಲ್ಲಿ ಅತ್ಯಂತ ಸಂತೋಷ ಇರ್ತಕ್ಕಂಥದ್ದು ಅಂದ್ರೆ ಗ್ರಾಮ ಆಡಳಿತ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆ ಗ್ರಾಮ ಪಂಚಾಯತ್ಗಳಿಗೆ ಇಷ್ಟು ಒತ್ತು ಕೊಡಬೇಕು ಅಂತ ಹೇಳಿದ್ರೆ, ಗ್ರಾಮ ಪಂಚಾಯತ್ಗಳು ಅಂತ ಹೇಳಿದ್ರೆ ಮೊದಲು ನಾನು ಹಿಂದೆ ಶಾಸಕರಾಗಿದ್ದಂತ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಇತ್ತು, ಪಂಚಾಯತಿ ಹೋಯ್ತು, ಆಮೇಲೆ ಪ್ರಧಾನರು ಬಂದ್ರು, ಎಂತದ್ದು ಮಂಡಲ್ ಪಂಚಾಯತಿ ಆಯಿತು, ಮಂಡಲ್ ಪಂಚಾಯತಿ ಅದು ಹೋದ್ಮೇಲೆ ತಿರುಗಿ ಈ ಪಂಚಾಯತಿ ಬಂತು. ಈ 3 ವ್ಯವಸ್ಥೆನೂ ಕೂಡ ನಾನು ನೋಡಿರ್ತೇನೆ. ಆದ್ರೆ ಚಂದ್ರ ಸಾಹೇಬ್ರೆ ಹಾಗೂ ನಮ್ಮ ಮುಖಂಡರು ಆತ್ಮೀಯರಾದಂಥ ಸನ್ಮಾನ್ಯ SR ಗೌಡ್ರೆ ಮತ್ತು ಈ ಒಂದು ಕಾಡುಗೊಲ್ಲ ನಿಗಮದ ಅಧ್ಯಕ್ಷರಾದಂಥ ಸನ್ಮಾನ್ಯ ಮಹೇಶ್ ಅವರೇ ಹಾಗೂ ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಶ್ರೀಮತಿ ರಾಜಮ್ಮ ಚಂದ್ರನಾಯ್ಕರವರೇ ಹಾಗೂ ಶ್ರೀಮತಿ ಶೇಷನಾಯ್ಕರವರೇ ಮತ್ತು ಎಲ್ಲ ಗೌರವಾನ್ವಿತ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳೇ ಮತ್ತು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂಥ ಶ್ರೀಮತಿ ಲಕ್ಷ್ಮೀ ತಿಮ್ಮಯ್ಯನವರೇ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಯುವರಾದಂಥ ಹರೀಶ್ ಅವರೇ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ನೂತನ ಸೊಸೈಟಿ ಎಲ್ಲ ಸದಸ್ಯರುಗಳೇ, ಎಲ್ಲ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ತುಂಬಾ ಅದ್ಭುತವಾಗಿ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾರೆ. ಇವತ್ತು ಇದೊಂದು ದೇಗುಲ ಇದ್ದಂಗೆ. ಪಂಚಾಯಿತಿ ಕಾರ್ಯಾಲಯ ಅಂದ್ರೆ ಸಾಮಾನ್ಯ ಜನಕ್ಕೆ, ಸಾಮಾನ್ಯರಿಗೂ ಕೂಡ ಏನಾದ್ರು ಕೂಡ ಹತ್ತಿರವಾಗಿ ಸಿಗ್ತಕ್ಕಂಥವ್ರು ಯಾರು ಅಂದ್ರೆ ಗ್ರಾಮ ಪಂಚಾಯಿತಿ ಸದಸ್ಯರು. ಅವ್ರು ಏನಾದ್ರು ಕೂಡ ಒಂದು ಒಳ್ಳೆ ಮನಸ್ಸು ಮಾಡಿ ಇವತ್ತು ಕೆಲಸವನ್ನು ಮಾಡಿದ್ರೆ ಖಂಡಿತ ನಮ್ಗೆ ಶಾಸಕರಿಗೂ ಕೆಲಸ ಇರಲ್ಲ, ಬೇರೆಯವ್ರಿಗೂ ಕೆಲಸ ಇರಲ್ಲ. ಅಲ್ಲಿ ಬರ್ತಕ್ಕಂಥ ಸಣ್ಣ ಪುಟ್ಟ ಲೋಪದೋಷಗಳು ಏನಿರ್ತದೆ, ಒತ್ತುವರಿ ಇರ್ಬೋದು, ಮತ್ತೆ ತಕರಾರು ಇರ್ಬೋದು, ಮತ್ತೆ ಅಲ್ಲಿ ಚರಂಡಿ ವ್ಯವಸ್ಥೆ ಇರ್ಬೋದು, ನೀರಿಂದ ಇರ್ಬೋದು, ಲೈಟ್ ಇರ್ಬೋದು, ಇವನ್ನ ನಾವು ಮೂಲಭೂತ ಸೌಕರ್ಯಗಳನ್ನ ಇಲ್ಲೇ ಒದಗಿಸ್ಕೊಟ್ರೆ ಖಂಡಿತ ಜನ ನಮ್ಮನ್ನ ಯಾರನ್ನೂ ಏನು ಕೇಳಲ್ಲ. ಅದನ್ನ ನಾವೆಲ್ಲರೂ ಕೂಡ ಚಾಚು ತಪ್ಪದೆ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು, ಅದನ್ನ ಈ ಒಂದು ನೂತನ ಕಟ್ಟಡದ ಮುಖಾಂತರ ಒಂದು ಒಳ್ಳೆ ತೀರ್ಮಾನ ಹೊರಬರಲಿ ಅಂತಕ್ಕಂಥದ್ದನ್ನ ನಾನು ಕೂಡ ಈ ಗ್ರಾಮ ಪಂಚಾಯತಿ ಸದಸ್ಯರಲ್ಲಿ ಆ ಆಶಯವನ್ನ ವ್ಯಕ್ತಪಡಿಸ್ತೇನೆ. ಖಂಡಿತ ಇರ್ತಕ್ಕಂಥದ್ದು ಅವಧಿ ಕಡಿಮೆ, ಫೆಬ್ರವರಿಗೆ ಇವರು ಅವಧಿ ಪೂರ್ಣಗೊಳ್ತದೆ. ಹೊಸ ಒಂದು ಸದಸ್ಯರ ತಂಡ ಬರ್ತದೆ, ಅದರಲ್ಲಿ ಇಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಜಯಚಂದ್ರ ಅವರೇನು ಬಿಟ್ಟೋದ್ರಿಂದ ನಾವು ಕೂಡ ಈ ಹೋಬಳಿನ ತಬ್ಲಿ ಮಾಡಲಿಲ್ಲ. ಈ ಹೋಬಳಿಗೆ ಸಿಂಹಪಾಲ ಯಾವಾಗಲೂ ಕೂಡ ಏನೇ ಒಂದು ಅನುದಾನ ಬಂದರೂ ಕೂಡ ಇಲ್ಲಿಗೆ ಸಿಂಹಪಾಲ ಕೊಡ್ತಕ್ಕಂಥ ಕೆಲಸ ಮಾಡುತ್ತೆ. ಖಂಡಿತ ಈ ರಸ್ತೆಗಳು ಕಳೆದ 5 ವರ್ಷ ಯಾವ ರೀತಿ ದುಸ್ಥಿತಿಗೆ ಹೋಗಿತ್ತು ಅನ್ನೋದು ಜನಗಳಿಗೆ ಕೂಡ ಗೊತ್ತಿತ್ತು. ಅದಕ್ಕೆ 37 ಕೋಟಿ ರೂಪಾಯಿ ವಿಶೇಷವಾಗಿ ಅನುದಾನ ತಂದು ಎಲ್ಲಾ ರಸ್ತೆಗಳನ್ನು ಕೂಡ ಇವತ್ತು ಬುಕ್ಕಪಟ್ಟಣದಿಂದ ರಾಮಲಿಂಗಾಪುರ ರಸ್ತೆ ಇರ್ಬೋದು, ಇಲ್ಲಿಂದ ಉಳಿದವರಿಂದ ಮನಮನ್ ದೇವಸ್ಥಾನದ ರಸ್ತೆ ಇರ್ಬೋದು, ಮತ್ತೆ ಏನು ಹೊನ್ನನಹಳ್ಳಿಯಿಂದ ನಮ್ದು ದೊಡ್ಡಗರಾವ ರಸ್ತೆ ಇರ್ಬೋದು, ಈಗ ಎಲ್ಲಿ ಒಡ್ನಳ್ಳಿಯಿಂದ ದೊಡ್ಡಗರಾವಕ್ಕೆ ಆಗ್ತಾ ಇದೆ. ಮತ್ತೆ ಈ ಕಡೆ ಕೂಡ 7 ಲಕ್ಷ ರೂಪಾಯಿ ಮತ್ತೆ ಹಾಕಿದ್ದೇವೆ. ಈ ತರ ಸುಮಾರು 37 ಕೋಟಿ, 7 ಕೋಟಿನಲ್ಲಿ ಆ ರಸ್ತೆನೂ ಕೂಡ ಆಗ್ತಾ ಇದೆ. ಈ ರೀತಿ ಈ ರಸ್ತೆಗಳನ್ನ ಅಭಿವೃದ್ಧಿ. ಈಗ ಒಂದು ನಮ್ಗೆ ಬೆಂಚೆಗೆ ಗೇಟ್ ಇಂದ ಇವತ್ತು ರಾಮಲಿಂಗಾಪುರಕ್ಕೆ ಒಂದು ರಸ್ತೆ ಮಾಡಿದ್ರೆ 3 ಪಂಚಾಯತಿಗಳು ಕೂಡ ಅಲ್ಲಿ ಸೇರ್ಕೊಳ್ಳುವಂತದ್ದಾಗ್ತದೆ. ಅಲ್ಲಿ ಯಾವ ರಸ್ತೆ ಒಂದು ಬಾಕಿ ಇರ್ತಕ್ಕಂಥದ್ದು. ಮತ್ತೆ ಇಲ್ಲಿ ಏನು ನಮ್ಮ ಇದು ಬುಕ್ಕಾಪಟ್ಟಣದಿಂದ ಹುಣಸೆಕಟ್ಟೆ ಮತ್ತೆ ಗಾಂಧಿ ರಸ್ತೆ ಏನಿದೆ ಅದೊಂದು ಮಾಡಿದ್ರೆ ಖಂಡಿತ ಎಲ್ಲ ರಸ್ತೆಗಳು ಕೂಡ ಒಂದು ಎಲ್ಲಿ LKG ಇಂದ PUC ವರ್ಗು ಅದನ್ನ ನಾವು ಪ್ರಯತ್ನ ಮಾಡಿದಂಥದ್ದು. ನಮ್ಮ ಒಂದು ವರ್ಷದಿಂದ ನಾವು BEO ಎಲ್ಲ ಕುಂತ್ಕೊಂಡು ಇವತ್ತು ಅದ್ರ ಬಗ್ಗೆ ಕಾಳಜಿ ಇಟ್ಕೊಂಡು ಮಾಡಿದಾಗ ಅದನ್ನ ಶಿಕ್ಷಣ ಇಲಾಖೆ ಅದಕ್ಕೆ ಅನುಮೋದನೆಯನ್ನ ಕೊಟ್ಟಿದೆ. ಖಂಡಿತ ಈ ರೀತಿ ಯೋಜನೆಗಳನ್ನ ಮಾಡ್ಲಿಕ್ಕೆ ನಾವೆಲ್ಲ ಕೂಡ ಇವತ್ತು ಸಾರ್ವಜನಿಕರಿಗೆ ಅನುಕೂಲ ಆಗ್ಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಇವತ್ತು ಜನಗಳ ಜೊತೆ ಇರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇವೆ. ಮುಂದೆ ಇವತ್ತು ಮನೆಗಳು ಅಷ್ಟೇ, ಮನೆಗಳು ಕೂಡ
ಯಥೇಚ್ಛವಾಗಿ ಬೇಕಾಗ್ತದೆ. ಇವತ್ತು ಸುಮಾರು ಒಂದು 40 ಲಕ್ಷ ಜನಕ್ಕೆ ರಾಜ್ಯದಲ್ಲಿ ಮನೆಗಳಿಲ್ಲ ಅಂತಕ್ಕಂಥ ಕೂಗೇನಿದೆ. ಬೆಳಗ್ಗೆ ನಾವು ಇದನ್ನೇ ಈ ಸರ್ಕಾರದ ವಿರುದ್ಧನೇ ನಾವೆಲ್ಲ ಗವರ್ನರ್ ಹತ್ರ ಇವತ್ತು ಬೆಳಗ್ಗೆ ಹೋಗ್ಲಿಕ್ಕೆ ತಡವಾಗಿದ್ದು, ದಯಮಾಡಿ ಕ್ಷಮೆ ಇರಲಿ. ನಾವು ಮೊದಲೇ ಇದು ನಿಗದಿ ಆಗಿತ್ತು ಕೂಡಲೇ ಒಂದು ಕಟ್ಟಡ ಉದ್ಘಾಟನೆ, ಆದ್ರೆ ಗವರ್ನರ್ ತಕ್ಷಣ ನಿನ್ನೆ ಸಂಜೆ ನಮ್ಗೆ ನಾಳೆ ಬೆಳಗ್ಗೆ 11 ಗಂಟೆಗೆ ಬರ್ಬೇಕು, 11:15 ಅಂತಕ್ಕಂಥದ್ದು ಹೇಳಿದಾಗ ಖಂಡಿತ ನಾವೆಲ್ಲರೂ ಕೂಡ ಅಲ್ಲಿ ಹೋಗ್ಬೇಕಾಗಿರೋದ್ರಿಂದ ಇವತ್ತು ನಾವು ಇದಕ್ಕೆ ತಡವಾಯ್ತು ಅಂತ ಕ್ಷಮೆಯನ್ನು ಕೂಡ ಯಾಚಿಸ್ತಾ, ಇವತ್ತು ರಾಜ್ಯ ಸರ್ಕಾರದಲ್ಲಿ ಇವತ್ತು ನಮ್ಮ ಭಾಗ್ಯಗಳು ಕೊಡ್ಲಿ ಬೇಡ ಅಂತ ಹೇಳ್ತಲ್ಲ, ಭಾಗ್ಯಗಳ ಜೊತೆನಲ್ಲಿ ಅಭಿವೃದ್ಧಿನೂ ಕೂಡ ಅಷ್ಟೇ ಜೊತೆಲಿ ಕೊಂಡೊಯ್ತಕ್ಕಂಥ ಕೆಲಸಕ್ಕೆ ಎಲ್ಲಾ ಇಲಾಖೆನೂ ಕೂಡ ಒಂದು ಗಮನಿಸಿ ಅವಕ್ಕೆ ಅನುದಾನ ಕೊಡ್ತಕ್ಕಂಥದಕ್ಕೆ ನೀವೆಲ್ಲ ಹಿರಿಯರಿದ್ದೀರಿ. ತಾವು ಅದಕ್ಕೆ ಒಂದು ಒತ್ತಾಯ ಮಾಡಿ ಇವತ್ತು ಸರ್ಕಾರದಲ್ಲಿ ಹೋಗ್ತಾ ಇರ್ತಕ್ಕಂಥ ಆಲೋಚನೆಗಳು ಇವತ್ತು ಏನಾಗಿದೆ, ನೀವು ಆ ಭಾಗ್ಯಗಳ ಹೆಸರಲ್ಲಿ ಬೇರೆ ಅಭಿವೃದ್ಧಿಗೆ ನೀವು ಕುಂಠಿತ ಆಗ್ತಾ ಇರ್ತಕ್ಕಂಥ ನಿಮ್ಗೂ ಗೊತ್ತು, ನನಗೂ ಗೊತ್ತು. ಅದನ್ನ ಒಂದು ಸ್ವಲ್ಪ ಸರಿಪಡಿಸ್ಲಿಕ್ಕೆ ಎಲ್ಲೋ ಒಂದ್ ಕಡೆ ನೀವು ಕೂತಂತ ಸಂದರ್ಭದಲ್ಲಿ ಹೇಳ್ಬೇಕು. ಯಾಕೆಂದ್ರೆ ಇದನ್ನ ಉದಾಹರಣೆ ನಾನು ಕೊಡ್ತೇನೆ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ 26,000 ಕೋಟಿ ನಿಮ್ಗೆ ಗೊತ್ತು ಸಾಲ ಮನ್ನಾ ಮಾಡೋದು. ಯಾವ ಪಕ್ಷ, ಯಾವ ಕ್ಷೇತ್ರ ಅವಾಗ ಅವ್ರೇನು ಕೇಂದ್ರ ಸರ್ಕಾರಕ್ಕೆ ಅರ್ಜಿ ಇಟ್ಕೊಂಡು ಹೋಗ್ಲಿಲ್ಲ. ಕೇಂದ್ರ ಸರ್ಕಾರಕ್ಕೆ ಅರ್ಜಿ ಇಟ್ಕೊಂಡು ನೀವು ಸಾಲ ಮನ್ನಾ ಮಾಡಿದೀವಿ ದುಡ್ಡು ಕೊಡಿ ಅಂತ ಹೋಗ್ಲಿಲ್ಲ. ಜೊತೆಗೆ ಇದೇ ತರ ಫ್ರೆಂಡ್ ಎಲ್ಲ ಬಂದಾಗ ಕೊಡಗಿನಲ್ಲಿ 1,000 ಮನೆ ಕಟ್ಟಿಸ್ಕೊಟ್ರು 10 ಲಕ್ಷ ರೂಪಾಯಿನಲ್ಲಿ. ಅವಾಗ್ಲೂ ಕೂಡ ಅರ್ಜಿ ಇಟ್ಕೊಂಡು ಕೇಂದ್ರಕ್ಕೆ ಹೋಗಿಲ್ಲ. ದಯಮಾಡಿ ಇಲ್ಲೇ ನಮ್ಮ ರಾಜ್ಯ ಇವತ್ತು ಸುಭೀಕ್ಷವಾದಂತ ರಾಜ್ಯ, 4 ಲಕ್ಷ ಕೋಟಿಗಿಂತ ಹೆಚ್ಚು ವ್ಯಾಪಕವಾಗಿ ನಿಭಾಯಿಸೋ ನಿಟ್ಟಿನಲ್ಲಿ ಇವತ್ತು ನೀವೆಲ್ಲರೂ ಕೂಡ ಅದನ್ನ ಜಾತಿ ಬೀಸಬೇಕು. ಯಾಕಂದ್ರೆ ನೀವೆಲ್ಲರೂ ಇವತ್ತು ಅಭಿವೃದ್ಧಿ ಪರವಾಗಿರ್ತಕ್ಕಂಥವ್ರು. ಜೈನರು ಅಂದ್ರೆ ಖಂಡಿತ ಮೊದಲಿಂದ ಕೂಡ ಅವ್ರು ಯಾವುದೇ ಒಂದು ಸ್ವಾರ್ಥ ಇದ್ದ ರೀತಿಯಲ್ಲಿ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥದ್ದು ಕ್ಷೇತ್ರಕ್ಕೆ ಎಲ್ಲರಿಗೂ ಕೂಡ ಇವತ್ತು ಕೊಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತೇವೆ. ಅವರೆಲ್ಲ ನಮ್ಮನ್ನೆಲ್ಲ ಬೆಳೆಸಿದಂಥವ್ರು. ಖಂಡಿತ ನಾವೆಲ್ಲ ಆ ನಿಟ್ಟಿನಲ್ಲಿ ಅವರ ಇವತ್ತು ಅವರ ಹಿರಿತನಕ್ಕೆ ನಾವೆಲ್ಲರೂ ಕೂಡ ಗೌರವಿಸಿಕೊಂಡು ಇವತ್ತು ರಾಜ್ಯ ಸರ್ಕಾರ ಇವತ್ತು ಹೋಗ್ತಾ ಇರ್ತಕ್ಕಂಥ ಅವ್ರಿಗೂ ಸಮಾಧಾನ ಇದೆಯೋ ಇಲ್ಲೋ ಗೊತ್ತಿಲ್ಲ. ಒಳಗೆ ಹೇಳ್ಬೇಕಾಗ್ತದೆ ನಮಗೆ ಈ ಸರ್ಕಾರ ಹೋಗ್ತಾ ಇರ್ತಕ್ಕಂಥ ದಾರಿ ಯಾಕೆಂದ್ರೆ ಮೊದಲಿದ್ದಂತ ಸಿದ್ದರಾಮಯ್ಯನವರು ಅಲ್ಲ ಅಂತಕ್ಕಂಥ ನಾನೇ ಓಪನ್ ಆಗಿ ಸದನದಲ್ಲೇ ಕೂಡ ಹೇಳಿದೆ. ಯಾಕೆಂದ್ರೆ ಮತ್ತು ಸಿದ್ದರಾಮಯ್ಯನವರು 13ರಿಂದ 18ನೇ ಇಸ್ವಿಯಲ್ಲಿ ಅವ್ರು ಕೊಟ್ಟಂತ ಆಡಳಿತ ಯಾರು ಕೂಡ ಪ್ರಶ್ನೆ ಮಾಡಕ್ ಆಗ್ತಿರ್ಲಿಲ್ಲ. ಈಗ ಯಾಕೋ ಅಧಿಕಾರಿಗಳ ಮೇಲೂ ಇಡ್ತಾ ಇಲ್ಲ, ಮತ್ತೆ ಅಲ್ಲಿ ಮಂತ್ರಿಗಳ ಮೇಲೂ ಇಡ್ತಾ ಇಲ್ಲ. ಅವ್ರ ಅನುಕೂಲಗಾಮಿದ್ದಂಗೆ ಮಂತ್ರಿಗಳು ಕೂಡ ಅವ್ರು ಹೋಗ್ತಾ ಇರ್ತಕ್ಕಂಥದ್ದು. ನಿಮ್ ಕಾಲದಲ್ಲೂ ನೋಡಿ ಮಂತ್ರಿಗಿರಿ ಮಾಡಿದಾಗ ಯಾವ ತರ ನೀವೆಲ್ಲ ಏನಾದ್ರು ಒಂದು ಸಮಸ್ಯೆ ಓಡೋಗಿ ಆ ಕ್ಷೇತ್ರಗಳಿಗೆ ಪರಿಹಾರಕ್ಕೆ ಕಂಡಿಡ್ತಿದ್ವಿ. ಇವತ್ತು ಎಷ್ಟು ಫ್ಲಡ್ ಆದ್ರೂ ಕೂಡ ಮಂತ್ರಿಗಳು ಹೋಗ್ತಾ ಇಲ್ಲ. ಈ ತರ ಪರಿಸ್ಥಿತಿಗಳನ್ನೆಲ್ಲ ಕೂಡ ನೋಡ್ತಾ ಇದ್ದಾರೆ. ಅದರಿಂದ ಇವತ್ತು ಇದೆಲ್ಲದನ್ನು ಕೂಡ ಸರಿಪಡಿಸ್ಕೊಂಡು ಹೋಗ್ಬೇಕು. ರಾಜಕೀಯ ಒಂದು ಒಳ್ಳೆ ಹಾದಿನಲ್ಲಿ ಹೋಗ್ಬೇಕು. ಯಾವುದೇ ಸರ್ಕಾರ ಬರಲಿ ಇವತ್ತು ಜನಗಳ ಪರವಾಗಿ ಜನಗಳ ಒಂದು ಇದರಲ್ಲಿ ಹೋಗ್ತಕ್ಕಂಥ ಕೆಲಸವನ್ನ ನಾವೆಲ್ಲ ಮಾಡ್ಬೇಕಾಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಸನ್ಮಾನ್ಯ ಜಯಚಂದ್ರ ಸಾಹೇಬ್ರು ಅವರ ಒಂದು ಅನುಭವ ಏನಿದೆ ಖಂಡಿತ ನಮ್ಮೆಲ್ಲರಿಗೂ ಕೂಡ ಅದು ಮಾರ್ಗದರ್ಶನ. ಅವರ ನಡೆದಂತ ದಾರಿ ಮೊದಲಿಂದನೂ ಕೂಡ ಅವರು ನಮ್ಮ ತಂದೆಯವರೆಲ್ಲ ಒಟ್ಟಿಗೆ ಬಂದಂತವ್ರು. 78ರಲ್ಲಿ ನಾನು ಇನ್ನ 3ನೇ ಕ್ಲಾಸ್ ಅವಾಗ ಚಿಕ್ಕವನ್, ನಾನು 3ನೇ ಕ್ಲಾಸ್ ಹುಡುಗ. ಅವಾಗ ನಮ್ಮ ತಂದೆಯವರು ಕೂಡ ನೀರಾವರಿ ಸಚಿವರು, ದೇವೇಗೌಡರು ಅವಾಗ ಅಪೋಸಿಷನ್ ಪಾರ್ಟಿ ಲೀಡರ್. ಅವತ್ತು ದೇವರಾಜ ಅರಸು ಮುಖ್ಯಮಂತ್ರಿಗಳು, ಇವರೆಲ್ಲ ಶಾಸಕರಾಗಿದ್ದಂಥದ್ದು. ನಾವೆಲ್ಲ ದೇವರಾಜ ಅರಸು ತೊಡೆ ಮೇಲೆಲ್ಲ ಕೂತಿರ್ತಕ್ಕಂಥದ್ದು. ನಮ್ಮ ಮನೆಗಳು ಬಂದಾಗ ಅವ್ರು ಚುಟ್ಟ ಇಟ್ಕೊಂಡು ಅವ್ರು ಬರ್ತಾ ಇದ್ರೆ ಅದೆಲ್ಲ ಚಿಕ್ಕ ಅವೆಲ್ಲ ಅಂತ ಕಾಲ ಯಾವಾಗಲೂ ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ ಅವರು ಮಾಡಿದಂತ ಒಂದು ದಿಟ್ಟ ನಿರ್ಧಾರಗಳು ಇವತ್ತು ಎಲ್ರಿಗೂ ಕೂಡ ಒಂದು ಒಡೆಯ ಇದೆಲ್ಲ ಕಾರ್ಯಕ್ರಮ ತಂದಂಥದ್ದು ಸನ್ಮಾನ್ಯ ದೇವರಾಜ ಅರಸು ಅವರು. ಅವ್ರನ್ನೆಲ್ಲ ಕೂಡ ಸ್ಮರಿಸ್ಕೊಳ್ಳೋಣ ಒಳ್ಳೇದ್ ಮಾಡಿದಂಥದ್ನ. ಆ ನಿಟ್ಟಿನಲ್ಲಿ ನಾವಿವತ್ತು ರಾಜ್ಯವನ್ನ ಒಂದು ಒಳ್ಳೆ ಹಾದಿನಲ್ಲಿ ಕೊಂಡೊಯ್ತಕ್ಕಂಥ ಕೆಲಸವನ್ನ ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಕ್ಷೇತ್ರ ಬುಕ್ಕಾಪಟ್ಟಣದಲ್ಲಿ ಇರ್ತಕ್ಕಂಥ 7 ಪಂಚಾಯತ್ಗಳಲ್ಲಿ ಖಂಡಿತ ನಾವು ಎಲ್ಲ ಕಡೆ ಒಂದು ಉತ್ತಮ ರೀತಿಯಲ್ಲಿ ಇಲ್ಲಿಯ ಜನಗಳಿಗೆ ಸ್ಪಂದಿಸಿ ಕೆಲಸ ಮಾಡ್ತಕ್ಕಂಥದಕ್ಕೆ ನಾವು ಪ್ರತಿ ವಾರ ಒಂದು ಮನೆ ಬಾಗಿಲಿಗೆ ಮನೆ ಮಗ ಅಂತ ಕಾರ್ಯಕ್ರಮ ಹಾಕೊಂಡು ಆ ಒಂದು ಪಂಚಾಯತ್ಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೀವಿ. ಅದಕ್ಕೆ ನಮ್ಮ ಹರೀಶ್ ಅವರೇ ಮನೆ ಬಾಗಿಲಿಗೆ ಮನೆ ಮಗ ಅಂತ ಶೀರ್ಷಿಕೆಯನ್ನು ಇಟ್ಕೊಟ್ಟಂತವ್ರೆ ನಮ್ಮ ಇಒ ಅವರು. ಖಂಡಿತ ಆ ನಿಟ್ಟಿನಲ್ಲಿ ಇವತ್ತು ಈ ಪಂಚಾಯತಿ ಉತ್ತಮ ರೀತಿಯಲ್ಲಿ ಕಟ್ಟಡ ಆಗ್ತದೆ. ಒಳ್ಳೆ ರೀತಿಯಲ್ಲಿ ಸುಮಾರು 80 ಲಕ್ಷಕ್ಕಿಂತ ಹೆಚ್ಚು ಖರ್ಚು ಮಾಡಿದ್ದಾರೆ. ನಾನು ಕೂಡ 10 ಲಕ್ಷ ನನ್ನ ಅನುದಾನದಲ್ಲಿ ಹಾಕ್ತೀನಿ ಅಂತ ಹೇಳಿ ಹಾಕಿದ್ದೀನಿ.
ಜೊತೆಗೆ ಇನ್ನೂ ಕೇಳಿದರೆ ಅದನ್ನು ಕೂಡ ನಾನು ಕೊಡ್ತೇನೆ ಅಂತಕ್ಕಂಥ, ಯಾಕೆಂದ್ರೆ ಖುಷಿ ಇದೆ ಮಾಡಿರ್ತಕ್ಕಂಥ ಕೆಲಸದ ಬಗ್ಗೆ ನಮ್ಗೆಲ್ಲರಿಗೂ ಕೂಡ ಗೌರವ ಇದೆ. ಖಂಡಿತ ಒಂದು ಉತ್ತಮ ಕಟ್ಟಡ ಆಗಿದೆ. ಕಟ್ಟಡದ ಮುಖಾಂತರ ಈ ಭಾಗದ ಜನತೆಗೆ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಒಂದು ಕಾನೂನು ರೀತಿಯಲ್ಲಿ ಅವರೆಲ್ಲರಿಗೂ ನ್ಯಾಯವನ್ನು ಕೊಡ್ತಕ್ಕಂತ ಒಂದು ತೀರ್ಮಾನ ಕೂಡ ಕಟ್ಟಡದೊಳಗಾಗ್ಲಿ. ಕಟ್ಟಡ ಒಂದು ಚೆನ್ನಾಗಾಯ್ತು ಅನ್ನೋದಲ್ಲ, ಅಲ್ಲಿರ್ತಕ್ಕಂಥ ಕೆಲ್ಸಗಳು ಕೂಡ ಅಷ್ಟೇ ಗುಣಾತ್ಮಕವಾಗಿ ಆಗ್ಬೇಕಾಗ್ತದೆ. ಬಂದಂತವ್ರನ್ನ ಆಲಿಸ್ಬಾರ್ದು. ಯಾರೇ ಆಗ್ಲಿ, PDO ಆಗ್ಲಿ, ಅಧ್ಯಕ್ಷ ಆಗ್ಲಿ, ಉಪಾಧ್ಯಕ್ಷ ಆಗ್ಲಿ, ನಾವು ಸದಸ್ಯರು ಯಾರೇ ಆಗಿರ್ಲಿ, ಅಲ್ಲಿದ್ದಂತ ಸಂದರ್ಭದಲ್ಲಿ ಯಾರು ಯಾವ ಸಮಸ್ಯೆ ಬರ್ತಾರೆ ಆ ಸಮಸ್ಯೆಗೆ ಅವ್ರನ್ನ ಕರೆದು ಕೇಳಿ ಅದನ್ನ ಬಗೆಹರಿಸ್ಕರಿಸಿದ್ರೆ ಖಂಡಿತ ನಿಮ್ ಬಗ್ಗೆ ಅಪಾರವಾದ ಗೌರವ ಇರ್ತದೆ. ಆ ನಿಟ್ಟಿನಲ್ಲಿ ಇಲ್ಲಿ ಒಳಗಡೆ ಆಡಳಿತ ಮಾಡ್ತಕ್ಕಂಥವ್ರು ಇರ್ಬೋದು, ಅಧಿಕಾರಿಗಳಿರ್ಬೋದು, ಕಾರ್ಯವನ್ನ ನಿರ್ವಹಿಸ್ಲಿ ಅಂತಕ್ಕಂಥದ್ದು ಕೂಡ ಕಿವಿ ಮಾತು ಹೇಳೋದ್ರ ಜೊತೆನಲ್ಲಿ ಇಲ್ಲಿ ಏನೇ ಇರ್ಲಿ 7 ಪಂಚಾಯತಿಗಳಿಗೆ ಹೆಚ್ಚಿನ ರೀತಿಯಲ್ಲಿ ನಾವು ಎಲ್ಲಾ ರೀತಿಯ ಅನುದಾನ ಕೂಡ ಸಿಂಹಪಾಲನ ಕೊಡ್ಲಿಕ್ಕೆ ನಾವು ಮುಂದಾಗ್ತೇನೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾವೆಲ್ಲ ತುಂಬಾ ಮನಸ್ಸಿಂದ ಈ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದೇವೆ. ಈ ಕಟ್ಟಡದ ಮುಖಾಂತರ ಎಲ್ಲಾ ರೀತಿಯಲ್ಲೂ ಕೂಡ ಸಾರ್ವಜನಿಕರಿಗೆ ಅನುಕೂಲ ಆಗ್ಲಿ ಅಂತ ಮತ್ತೊಮ್ಮೆ ಹೇಳ್ತಾ, ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಒಂದ್ಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ರಸ್ತೆಗಳ ಅಭಿವೃದ್ಧಿಯ ಜೊತೆಗೆ ಸರ್ಕಾರಿ ಶಾಲೆಗಳನ್ನು ಕೂಡ ಸಬಲೀಕರಣ ಮಾಡುವಂತಹ ದಿಟ್ಟ ಹೆಜ್ಜೆಯನ್ನ ಇಡ್ತೀವಿ ಅಂತಕ್ಕಂಥ ಸ್ಪಷ್ಟ ಭರವಸೆ ನೀಡಿದರೆ ಮಾನ್ಯ ಶಾಸಕರು ಒಂದು ವೇದಿಕೆ ನೀಡಿದರೆ ಶ್ರೀಮಂತರಿಗೆ ಗುರುದರೆ ಗ್ರಾಮ ಪಂಚಾಯಿತಿ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದಾರೆ. ಅಂದರೆ ಏನಿಗೆ ಎತ್ತಿ ದೇವಸ್ಥಾನಗಳನ್ನ ಕಟ್ಟಿದ ಉದಾಹರಣೆಗಳನ್ನು ನಾವು ಎಲ್ಲ ಕಡೆ ಕಂಡಿದ್ದೇವೆ. ಆದರೆ ಅನೇಕ ಮೂಲದಿಂದ ಸಂಪನ್ಮೂಲಗಳನ್ನ ಸಂಗ್ರಹಿಸಿ ಸರ್ಕಾರಿ ಕಟ್ಟಡವನ್ನು ಕಟ್ಟಬೇಕು ಅಂತಂದ್ರೆ ನಿಜಕ್ಕೂ ಕೂಡ ಇಚ್ಛಾಶಕ್ತಿ ಬೇಕು ಮತ್ತು ಬದ್ಧತೆ ಬೇಕು. ಅಂತಹ ಇಚ್ಛಾಶಕ್ತಿ ಮತ್ತು ಬದ್ಧತೆಯನ್ನ ರಾಜಮ್ಮ ಚಂದ್ರನಾಯ್ಕ್ ಮತ್ತು ಅವರ ನೇತೃತ್ವದ ತಂಡ ಹಾಗೂ ಗ್ರಾಮ ಪಂಚಾಯತ್ ಸರ್ವ ಸಿಬ್ಬಂದಿಗಳು ಇದಕ್ಕೋಸ್ಕರ ಅವೆರಡು ಶ್ರಮವನ್ನು ವಹಿಸಿದರೆ ಒಂದು ಸುಂದರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ಪಂಚಾಯತ್ ಸಿಬ್ಬಂದಿಗಳಿಗೆ, ಈ ಗ್ರಾಮದ ಸುತ್ತಮುತ್ತಲ ಗ್ರಾಮಸ್ಥರಿಗೆ, ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲರಿಗೂ ಕೂಡ